ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದ ಹಿನ್ನೆಲೆ ಕೆಎಸ್ಆರ್ಟಿಸಿ ಡಿಪೋ ಎದುರು ವಿದ್ಯಾರ್ಥಿಗಳ ಪ್ರತಿಭಟನೆ. ಎಸ್, ಕುಣಿಗಲ್ನಿಂದ ತುಮಕೂರಿಗೆ ಪ್ರತಿನಿತ್ಯ ಸುಮಾರು 2,500 ರಿಂದ 3,000 ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ. ಆದರೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಪರದಾಡುವಂತಾಗಿದ್ದು, ಇದನ್ನ ಪ್ರಶ್ನಿಸಿ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗ ಪ್ರತಿಭಟನೆ ನಡೆಸಿದ ಘಟನೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ಜನ ಅಲ್ಲಿಂದ ಬರ್ತಾ ಇನ್ನ ಹೆಬ್ಬೂರ್ ನಿಲ್ಸಲ್ಲ, ಬಳಗೆರೆ ನಿಲ್ಸಲ್ಲ, ನಾಗವಲ್ಲಿ ಇಲ್ಲ, ಫುಲ್ಲು ಎಲ್ಲೂ ಇಲ್ಲ, ಭಕ್ತಳ್ಳಿನೂ ನಿಲ್ಸಲ್ಲ. ಫುಲ್ ಸ್ಟ್ಯಾಂಡಿಂಗ್ ಇದ್ದಾಗ ಎಲ್ಲಿ ಸರ್ ಕುಣಿಗಲ್ನಿಂದ ತುಮಕೂರಿಗೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಇರುವ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದರೆ ಯಾವುದೇ ಸಮಸ್ಯೆ ಬಗೆಹರಿಸದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿತು. ಶಕ್ತಿ ಯೋಜನೆ ಜಾರಿಯಾದ ಬಳಿಕ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಬಸ್ಗಳು ಸಿಗದೆ ವಿದ್ಯಾರ್ಥಿಗಳು ಕುಣಿಗಲ್ ಬಸ್ ನಿಲ್ದಾಣದಲ್ಲಿಯೇ ಸಮಯವನ್ನ ಕಳೆಯುವಂತಾಗಿದೆ. ಇದರಿಂದ ಪ್ರತಿನಿತ್ಯ ಗಂಟೆಗಟ್ಟಲೆ ತಡವಾಗಿ ಕಾಲೇಜಿಗೆ ತೆರಳುವಂತಾಗಿದ್ದು, ಕಾಲೇಜಿನಲ್ಲಿ ಬಯಸಿಕೊಳ್ಳುವಂತಾಗಿದೆ ಎಂದು ವಿದ್ಯಾರ್ಥಿಗಳು ಅಳಲನ್ನ ತೋಡಿಕೊಂಡ್ರು. ಇವಾಗ ಏನು ನಾವು ಬಸ್ ಡಿಪೋದವರಿಗೆ ಏನು ಮನವಿ ಕೊಟ್ಟಿದ್ದೀವಿ, ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಏನು ಕೇಳಿದ್ದೀವಿ. ಸುಮಾರು ಒಂದು 5-6 ತಿಂಗಳಿಂದ ನಮ್ಮಲ್ಲಿ ಕೊಡ್ತಾನೆ ಬಂದಿದ್ದೀವಿ ಮನವಿಗಳನ್ನು. ಅವರು ಒಂದು ಸರಿನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದೇ ಥರ ಇನ್ನು ಮುಂದುವರೆದ್ರೆ ನಾವು ತಾಲೂಕು ಮತ್ತು ರಾಜ್ಯ ಮಟ್ಟದಲ್ಲಿ ಸುಮಾರು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ. ಇದಕ್ಕೆ ಅಂದರೆ ಸರಿಯಾದ ಸಮಯಕ್ಕೆ ಬಸ್ ಸಿಗ್ತಿಲ್ಲ. ಪಾಪ ಕ್ಲಾಸಿಗೆ ಹೋಗೋಕ್ಕೆ ತುಂಬಾ ತೊಂದರೆ ಆಗ್ತಿದೆ ನಮಗೆ. ಕ್ಲಾಸ್ ಮಿಸ್ಗಳು ಆಗ್ತಿದೆ. ಎಕ್ಸಾಮ್ ಟೈಮ್ಗಳು, ಈ ಉದಾಹರಣೆ ನಾಳೆ ಬೆಳಗ್ಗೆ ಅಂದರೆ ನಾಳೆ 20ನೇ ತಾರೀಕು ಏನಿದೆ, ನವೆಂಬರ್ 20 ಬೆಳಗ್ಗೆ BSc ಪ್ಯಾರಾಮೆಡಿಕಲ್ನವರಿಗೆ ಪರೀಕ್ಷೆಗಳು ನಡೀತಿದೆ. ಅವ್ರಿಗೆ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಇದು ಬಸ್ ಸಿಗ್ತಾಯಿಲ್ಲ. ನಾವೇನು ಮಾಡಬೇಕು? ತುಮಕೂರಿಗೆ ತೆರಳುವ ವಿದ್ಯಾರ್ಥಿಗಳಿಗಾಗಿ ಕುಣಿಗಲ್ ಬಸ್ ನಿಲ್ದಾಣದಿಂದ ಬೆಳಗ್ಗೆ 7:30 ರಿಂದ ಬೆಳಗ್ಗೆ 9 ಗಂಟೆಯವರೆಗೆ 15 ನಿಮಿಷಕ್ಕೊಂದರಂತೆ 5 ಬಸ್ಗಳನ್ನು ಬಿಡಬೇಕು. ಹಾಗೂ ಸಂಜೆ ತುಮಕೂರಿನಿಂದ ಕುಣಿಗಲ್ ಕಡೆಗೆ ಬರುವ ವಿದ್ಯಾರ್ಥಿಗಳಿಗೆ 4:30 ರಿಂದ ಸುಮಾರು 6 ಗಂಟೆಯ ಸಮಯದಲ್ಲಿ 5 ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕಾಗಿದೆ ಎಂದು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಜೊತೆಗೆ ನಿಲುಗಡೆ ಇರುವ ಸ್ಥಳಗಳಲ್ಲಿ ತಪ್ಪದೆ ಬಸ್ಗಳನ್ನು ನಿಲ್ಲಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ರು. ಕುಣಿಗಲ್ ಟು ತುಮಕೂರು ಬರೀ ಏನೊಂದು 500 ಜನ ಹೋಗಲ್ಲ ಸ್ಟೂಡೆಂಟ್ಸು, ಸುಮಾರು 2,000 ರಿಂದ 3,000 ಸ್ಟೂಡೆಂಟ್ಸ್ ಹೋಗ್ತಾರೆ. ಹಂಗಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ ಕಾರಣ ಕುಣಿಗಲ್ ಡಿಪೋ ಮ್ಯಾನೇಜರ್ಗೆ ಹೇಳಿದ್ದೀವಿ. ಅವರು ಬಿಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲೇ ಇಲ್ಲ ಅಂದರೆ ಬಿಟ್ಕೊಡ್ಲಿಲ್ಲ ಅಂದರೆ ನಾವು ಏನು ಮಾಡಬೇಕು ಪ್ರತಿಭಟನೆ ನಾವು ಮಾಡ್ತೀವಿ. ಹಂಗಾಗಿ ನಮಗೆ ಎಲ್ಲರೂ ಬೆಂಬಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಇನ್ನು ಇದೇ ವೇಳೆಯಲ್ಲಿ ಸ್ಥಳಕ್ಕಾಗಮಿಸಿದ ಕುಣಿಗಲ್ ಪಟ್ಟಣದ ಸಿಪಿಐ ನವೀನ್ ಗೌಡ ವಿದ್ಯಾರ್ಥಿಗಳ ಮನವೊಲಿಸಿ ಇನ್ಮುಂದೆ ನಿಗದಿತ ಬಸ್ ನಿಲ್ದಾಣದಲ್ಲಿ ಸಾರಿಗೆ ನಿಗಮದ ಬಸ್ಗಳು ನಿಲ್ಲಿಸದಿದ್ದಲ್ಲಿ ಹಾಗೂ ಸಂಚಾರದಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಕೂಡಲೇ ನನ್ನ ಗಮನಕ್ಕೆ ತನ್ನಿ ಎಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ರು ಹಾಗೂ ಸ್ಥಳಕ್ಕೆ ಅಧಿಕಾರಿಗಳು ಕರೆದು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ರು. ಒಟ್ನಲ್ಲಿ ಶಕ್ತಿ ಯೋಜನೆ ಆರಂಭವಾದ ಬಳಿಕ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಗಿರುವುದು ವಿಪರ್ಯಾಸವೇ ಸರಿ. ಶಿವಕುಮಾರ್, ಪ್ರಜಾಶಕ್ತಿ ಟಿವಿ, ಕುಣಿಗಲ್.